ಅಬ್ಬೇನಹಳ್ಳಿ ಗ್ರಾಮದಲ್ಲಿ 100 ದಿನಗಳ ಕ್ಷಯ ರೋಗ ಮುಕ್ತ ಅಭಿಯಾನಕ್ಕೆ ಚಾಲನೆ ನೀಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ. ಪ್ರತಿಯೊಬ್ಬರೂ ಕ್ಷಯ ರೋಗ ಮುಕ್ತ ಅಭಿಯಾನಕ್ಕೆ ಕೈಜೋಡಿಸಿ ಎಂದು ಅಧ್ಯಕ್ಷೆ ಪಾಪಮ್ಮ ಆನಂದಪ್ಪ ಹೇಳಿದ್ದಾರೆ. ಶನಿವಾರ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿ ಕಚೇರಿ, ಚಿತ್ರದುರ್ಗ ಚಳ್ಳಕೆರೆ ಟಿಬಿ ಘಟಕ ಹಾಗೂ ಮುಸ್ಟಲಗುಮ್ಮಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವತಿಯಿಂದ ಆಯೋಜನೆ ಮಾಡಲಾಗಿದ್ದ 100 ದಿನಗಳ ಕ್ಷಯರೋಗ ಮುಕ್ತ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರ ಇಂತಹ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿರುವುದು ಸಂತಸದ ವಿಷಯ. ಪ್ರತಿಯೊಬ್ಬರು ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಲಹೆ ಸೂಚನೆಗಳನ್ನು ತಿಳಿದುಕೊಂಡು ಉತ್ತಮ ಆರೋಗ್ಯವಂತರಾಗಿ ಜೀವಿಸಲು ಕರೆ ಕೊಟ್ಟಿದ್ದಾರೆ. ಇದೇ ವೇಳೆ ಆಡಳಿತ ವೈದ್ಯಾಧಿಕಾರಿ ಮೇಘನ ಮಾತನಾಡಿದರು. ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಕ್ಷಯ ಮುಕ್ತ ಅಭಿಯಾನವನ್ನ ಮಾಡುತ್ತಾ ಬಂದಿದ್ದೇವೆ. ಆದರೆ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟು 100 ದಿನಗಳ ಅಭಿಯಾನವನ್ನ ಹಮ್ಮಿಕೊಂಡಿದೆ. ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಬ್ಬ ಸಾರ್ವಜನಿಕರು, ವೃದ್ಧರು, ಜನಪ್ರತಿನಿಧಿಗಳು ಅಭಿಯಾನಕ್ಕೆ ಕೈಜೋಡಿಸಿ ಕ್ಷಯ ಮುಕ್ತ ಗ್ರಾಮ ಪಂಚಾಯಿತಿಯನ್ನಾಗಿಸಿ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಡ್ಲ ಬೋರಯ್ಯ, ಶೇಖರಪ್ಪ, ಪಿವಿ ಸಣ್ಣೋಬಯ್ಯ, ಸುಮಿತ್ರಮ್ಮ, ಕವಿತಾ, ಪಿಡಿಒ ಎಂ ಮೋಹನ್ ದಾಸ್, ಮುಖಂಡ ಆನಂದಪ್ಪ ಸೇರಿ ಮತ್ತಿತರರು ಹಾಜರಿದ್ದರು. ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಹಾಗೂ ಅಬ್ಬೇನಹಳ್ಳಿ ಗ್ರಾಮದ ಹಿರಿಯ ಮುಖಂಡರೇ ಹಾಗೂ ಆಶಾ ಕಾರ್ಯಕರ್ತರೇ ಹಾಗೂ ನಮ್ಮ ಕ್ವಾರ್ಟರ್ಸು ಅವರೇ ಹಾಗೂ ಇವತ್ತು ಕ್ಷಯ ರೋಗ ಮುಕ್ತ 100 ಡೇಸ್ ಮುಕ್ತ ದಿನ ಕಾರ್ಯಕ್ರಮ ಇವತ್ತು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಮೇಘನಾ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಇಲ್ಲಿ ಮಾಡ್ತಾಯಿದ್ದೀವಿ. ಹಿಂದೆಲ್ಲ ನಾವು ಕ್ಷಯ ರೋಗ ಅಂತಂದರೆ ಎಲ್ಲರೂ ಭಯಪಡ್ತಿದ್ವಿ. ಒಂದು ಟಿ ಬಂದಿದೆ ಹಳ್ಳಿಗಳಲ್ಲಿ, ಒಂದು ಕಾಯಿಲೆ ಉಂಡಿದೆ, ವಾಣ ತಿಳ್ಕೋದು, ಈನ ತಿಳ್ಕೊಳ್ಳೋದು ಅಂತಿದ್ವಿ. ಈಗ ಅಂಥ ಒಂದು ಅಗತ್ಯ ಏನಿಲ್ಲ, ಭಯಪಡೋಂಥ ಅಗತ್ಯ ಇಲ್ಲ. ಈಗ ನಾವು ಅದನ್ನು ಮುಕ್ತ ಮಾಡಬೇಕು. ಆ ಕಾಯಿಲೆ ಮುಕ್ತ ಮಾಡಬೇಕು ಹೆಂಗಪ್ಪ ಅಂತಂದರೆ ಇವತ್ತಿನ ದಿನ 100 ದಿನ ಹಮ್ಮಿಕೊಂಡಿದ್ದಾರೆ. ಪ್ರತಿ ಹಳ್ಳಿಗಳಲ್ಲಿ ಇವತ್ತು ಪ್ರತಿಯೊಬ್ಬರನ್ನ ಏನು ಒಂದು 50 ರಿಂದ 60 ವಯಸ್ಸಾದಂಥ ವ್ಯಕ್ತಿಗಳನ್ನ ಚೆಕ್ ಮಾಡೋದು ಮತ್ತು ಅವ್ರು ಟ್ರೀಟ್ಮೆಂಟ್ ಕೊಡೋದು, ಅದಕ್ಕೆಲ್ಲ ಸಪೋರ್ಟಿಂಗು ನಾವು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಊರಿನ ಮುಖಂಡರು ಮತ್ತು ಆಶಾ ಕಾರ್ಯಕರ್ತರು ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಇವರೆಲ್ಲ ನಾವು ಈ ಒಂದು ಇದಕ್ಕೆ ಸಪೋರ್ಟಿಂಗ್ ಮಾಡಬೇಕು. ಸಪೋರ್ಟಿಂಗ್ ಮಾಡಿದರೆ ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಆರೋಗ್ಯ ಇಲಾಖೆದವ್ರು ಬಂದುಬಿಟ್ಟು ಮತ್ತು ಚೆಕ್ ಮಾಡಿಬಿಟ್ಟು ಅವ್ರಿಗೆ ಏನೇನು ಟ್ರೀಟ್ಮೆಂಟ್ ಕೊಡಬೇಕು ಕೊಡ್ತಾರೆ. ನಾವು ಸಪೋರ್ಟಿಂಗ್ ಮಾಡಲಿಲ್ಲ ಅಂತಂದರೆ ಏನಕ್ಕೆ ಬರ್ತಾರೆ ಇವ್ರು ಏನು ಕೈ ನಮಗೆ ಜನ ಸೇರಿಸೋ ವ್ಯವಸ್ಥೆ ಮಾಡೋಣ. ಇವತ್ತು ನಾವು ಆ್ಯಕ್ಚುಲಿ ಎಲ್ಲರೂ ಸೇರಿಸಬೇಕಾಗಿತ್ತು. ಈಗ ಎಲ್ಲ ಕಡೆ ಕಾರ್ಯಕ್ರಮಗಳಿದ್ದಾವೆ. ನಮಗೆ 50,000 ಪರ್ ಡೇ ಕಲೆಕ್ಷನ್ ಮಾಡಿ ನಮ್ಗೆ ಹಾಕ್ಬೇಕು ಅಂತ ಟಾರ್ಗೆಟ್ ಕೊಟ್ಟಿದ್ದಾರೆ. ಇವತ್ತು ನಾಳೆನೂ ರಜೆ ಇಲ್ಲ, ಇವತ್ತು ರಜೆ ಇಲ್ಲ, ಹಿಂಗೆ ಮಾಡ್ತಾಯಿದ್ದೀವಿ. ಎಲ್ಲ ಹಳ್ಳಿಗಳಲ್ಲಿ ಮಾಡ್ತಾಯಿದ್ದಾರೆ. ಇದರಿಂದ ಸ್ವಲ್ಪ ನಾವು ಉದ್ಘಾಟನೆ ಕಾರ್ಯಕ್ರಮ ಸ್ವಲ್ಪ ಡಲ್ ಆಯಿತು. ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮಾಡೋಣ. ಇದು ಇವತ್ತೇನು ಕೊನೆ ಅಲ್ಲ. ಮತ್ತು ಫಿನಿಷಿಂಗ್ ಡೇ ಇಲ್ಲೇ ಇಟ್ಕೊಳ್ಳೋಣ ಮೇಡಮ್, ಹೌದಾ? ಫಿನಿಷಿಂಗ್ ಡೇ ಇಟ್ಕೊಂಡು ಸ್ವಲ್ಪ ನೀಟಾಗಿ ಕಾರ್ಯಕ್ರಮ ಮಾಡೋಣ. ಈ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರು ಬಂದಿದ್ದಾರೆ, ಅಶೋಕ್ ಬಂದಿದ್ದಾರೆ, ಸಿಬ್ಬಂದಿಗಳು ಬಂದಿದ್ದಾರೆ, ಅಂಗನವಾಡಿ ಆಶಾ ಕಾರ್ಯಕರ್ತರು ಬಂದಿದ್ದಾರೆ, ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಬಂದಿದ್ದಾರೆ, ಅಧ್ಯಕ್ಷರು, ಊರಿನ ಮುಖಂಡರು ಎಲ್ಲರೂ ಬಂದಿದ್ದಾರೆ. ತಮಗೆಲ್ಲ ಕೊನೆಗಾಗಿ ಹೊಂದಿಸಿ ಇದ್ರ ಬಗ್ಗೆ ಹೆಚ್ಚಿನದಾಗಿ ನಮ್ಮ ಅಶೋಕ್ ಮತ್ತು ಡಾಕ್ಟರ್ಸು ಹೆಚ್ಚಿನದಾಗಿ ಮಾಹಿತಿ ಕೊಡ್ತಾರೆ. ನಾವು ಒಂದು ಸ್ವಲ್ಪ ಹೊತ್ತಿದ್ದು ನಾನು ಮತ್ತೆ ಹೋಗೋಕ್ಕಾಗುತ್ತೆ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಆಲ್ರೆಡಿ ಈಗ ನಿಮಗೆ ಕಾರ್ಯಕ್ರಮದ ಒಂದು ಸಣ್ಣ ಚುಟುಕು ಗೊತ್ತಾಗಿದೆ. ಇದು ಕ್ಷಯ ಮುಕ್ತ ಪದ ಕ್ಷಯ ಮುಕ್ತ. ಯಾಕೆಂದರೆ ಇದನ್ನು ಮುಕ್ತ ಮಾಡೋಕ್ಕೆ ಕೆಪಾಸಿಟಿ ಇರುವಂಥ ಕಾಯಿಲೆ, ಅದಕ್ಕೋಸ್ಕರನೇ ಕ್ಷಯ ಮುಕ್ತ ಅಂತ ಹೇಳ್ತಾ ಇದ್ದಾರೆ. ಕ್ಷಯ ಅಂದರೆ ಮುಂಚೆ ಹೇಳ್ದಂಗೆ ಎಲ್ರಿಗೂ ಒಂದು ಭಯ ಇತ್ತು. ಅಯ್ಯೋ ಒಂದ್ಸತಿ ಕ್ಷಯ ಬಂದರೆ ಅದು ಮುಗಿದು ಅವ್ರಿಗೆ ಏನು ಬದುಕೋದಿಲ್ಲ ಅಂತ. ಯಾಕಂದರೆ ಆವಾಗ ಅಷ್ಟು ಔಷಧಿಗಳಿರಲಿಲ್ಲ. ಹೆಂಗೆ ಒಬ್ಬರಿಂದ ಒಬ್ಬರಿಗೆ ಹರಡೋದನ್ನು ತಡಿಬೇಕು ಅನ್ನೋ ಒಂದು ನಮಗೆ ಅರಿವಿರಲಿಲ್ಲ. ನಮಗೆ ಸಮಾಜದಲ್ಲಿ ಆ ಅರಿವಿರಲಿಲ್ಲ. ಇವಾಗ ಎಲ್ಲ ಥರದ ಒಂದು ಅರಿವು ಬಂದಿದೆ. ಅದಕ್ಕೆ ಬೇಕಂತಹದ ಸಾಧನೆಗಳು ಅಂದರೆ ಎಕ್ವಿಪ್ಮೆಂಟ್ಸ್ ಕೂಡ ಇದೆ, ಟೆಸ್ಟಿಂಗ್ ಎಕ್ವಿಪ್ಮೆಂಟ್ಸ್ ಇದೆ, ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟು ಖರ್ಚು ಕೂಡ ಇರೋದಿಲ್ಲ. ಪೇಷಂಟ್ಗೆ ಟ್ರೀಟ್ಮೆಂಟಿಗೆ ಒಂದೇ ಒಂದು ಸಣ್ಣ ₹1 ಕೂಡ ಖರ್ಚಾಗ್ದಂಗೆ ಕಾಯಿಲೆನ ಕಂಡಿದ್ದು ಅವ್ರದ್ದು ಚಿಕಿತ್ಸೆ ಪೂರ್ಣಾವಧಿ ಆಗೋ ತನಕ ಅವ್ರಿಗೆ ಯಾವುದೇ ಒಂದು ಫಿನಾನ್ಷಿಯಲ್ ಬರ್ಡನ್ ಆಗದೇ ಇರೋ ಥರ ಮಾಡಲಿಕ್ಕೋಸ್ಕರನೇ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ ನಡೀತಾ ಇದೆ. ಆದ್ರೂ ಸರ್ಕಾರ ಒಂದು ಹೆಜ್ಜೆ ಮುಂದೆ ತಗೊಂಡು
ಇದು 100 ಡೇ ಸಪ್ರೇಟಾಗಿ ಮಾಡಿ ಅಂತ ಇರುತ್ತೆ. ವರ್ಷ ACF ಕ್ಯಾಂಪೇನ್ ಮಾಡ್ತಿದ್ವಿ, ಪಂಚಾಯತಿ ವರ್ಗದ ಗಮನ ಕೊಡ್ತಿದೆ, ಮಾಡ್ತಾ ಇದ್ದೀವಿ. ಆದ್ರೂ ಬಿಟ್ಟು ಯಾಕೆ 100 ದಿನ ಸೇರಿ ತೊಗೊಂಡಿದ್ದಾರೆ? ಯಾಕೆ ಅಂತಂದರೆ ಎಷ್ಟೇ ನಾವು ಕಾರ್ಯಕ್ರಮಗಳು ಮಾಡಿದ್ರು ಜನಗಳಿಗೆ ಅದು ರೀಚ್ ಆಗ್ತಾ ಇಲ್ಲ, ಸರಿಯಾಗಿ ರೀಚ್ ಆಗ್ತಾ ಇಲ್ಲ, ಮಾಹಿತಿ ಕೊರತೆ ಇದೆ. ಅವ್ರು ಬಂದಾಗ ಟ್ರೀಟ್ಮೆಂಟ್ ಕೊಡ್ತಿರೋದು ಕೊರತೆ ಇದೆ. ಸೊ ಇದರಲ್ಲಿ ಈ ಕ್ಯಾಂಪೇನ್ ಉದ್ದೇಶ ಏನಂದರೆ, ಎಲ್ಲಿ ರಿಸ್ಕ್ ಇದೆ ಅಂತ ನಾವೇ ಹುಡುಕಿ, ನಾವೇ ಒಂದು ಟೀಮ್ ಆಗಿ ನಾವೇ ಹುಡುಕೊಂಡು ಹೋಗಿ ಅವ್ರನ್ನ ಟೆಸ್ಟ್ ಮಾಡಿ ಕರ್ಕೊಬಂದು ಸ್ಕ್ರೀನ್ ಮಾಡಿ ಕಾಯಿಲೆನ ಕಂಡುಹಿಡಿದು ಟ್ರೀಟ್ಮೆಂಟ್ ಹಾಕಿ ಮುಕ್ತ ಮಾಡಬೇಕು. ಸರಿ, ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿರೋ, ಆರೋಗ್ಯ ವಿಭಾಗಕ್ಕೆ ಸಂಬಂಧಪಟ್ಟಿರೋದು. ಪಂಚಾಯತಿಯವ್ರನ್ನ ಯಾಕೆ ಇನ್ವಾಲ್ವ್ ಮಾಡೋದು? ಪಂಚಾಯತಿಯವ್ರದ್ದು ಭಾಳ ಪ್ರಮುಖ ಪಾತ್ರಗಳು ಎಲ್ಲ ಸ್ಟೇಜಲ್ಲೂ ಬರುತ್ತಿವಾಗ. ಏನು, ಜನಕ್ಕೆ ಆ ಅಕ್ಸೆಪ್ಟೆನ್ಸ್ ಬಗ್ಗೆ, ಅಂದರೆ ಟ್ರೀಟ್ಮೆಂಟ್ ತೊಗೊಳೋದ್ರ ಬಗ್ಗೆ, ಕಾಯಿಲೆ ತೋರಿಸ್ಕೊಳೋದ್ರ ಬಗ್ಗೆ. ಈಗ ಯಾರೋ ಇಷ್ಟು ಜನದಲ್ಲಿ ಒಬ್ಬರು ಬಂದಿರ್ತೀರಾ, ಸುಸ್ತು ಅಂತ ಬಂದಿರ್ತೀರಾ, BP ಶುಗರ್ ಚೆಕ್ ಮಾಡಿಸ್ಕೊಳ್ರಿದ್ರು ಎಷ್ಟೊಂದು ಜನ, ಇಲ್ಲ ನನಗೆ ಯಾವತ್ತೂ BP ಶುಗರ್ ಇಲ್ಲ, ನನಗೆ ಸುಸ್ತಷ್ಟೇ, ಮೈನೋವಿನ ಮಾತ್ರ ಬಂದಿದೆ. ಚೆಕ್ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಮನಸ್ಥಿತಿ ರೆಡಿ ಇಲ್ಲ ಇನ್ನು. ಅಂಥದ್ರಲ್ಲಿ ನಿನಗೆ TB ಇದೆ, ಚೆಕ್ ಮಾಡಿಸ್ಕೊಂಡ್ರೆ ಯಾರೋ ಚೆಕ್ ಮಾಡಿಸ್ಕೊಳ್ತಾರ? ಕಷ್ಟ ಇದೆ. ಯಾಕಂದರೆ ಆ ಅರಿವಿನ ಇದು ಇಲ್ಲ ಇನ್ನು, ಅಷ್ಟು ನಮ್ಮ ದೇಶ ಮುಂದೂಡಿಲ್ಲ, ಅವರೇ ಹುಡ್ಕೊಂಡು ಬಂದುತ್ತಾರೆ. ಸೊ ಇಲ್ಲಿ ನಮಗೆ ನಿಮ್ಮಿಂದ ಬೇಕಾಗುವಂಥ ಸಹಾಯ, ಒಂದು ಟೆಸ್ಟಿಂಗಿಗೆ ಎಲ್ಲರೂ ಒಪ್ಕೊಂಡು